ನಮಸ್ಕಾರ. ಭಾರತೀಯ ಆರ್ಥಿಕ ಸುದ್ದಿಯ 11 ಆಗಸ್ಟ್ ಬೆಳಗ್ಗೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಭಾವನಾ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್ 78,542.44, 43 ಪಿಟಿಎಸ್, 0.06% ಏರಿಕೆಯಾಗಿದೆ. ಅತಿ ಹೆಚ್ಚು ಲಾಭ. ಟೈಟನ್ 3.02% ಏರಿಕೆಯಾಗಿದೆ. ಅತಿ ಹೆಚ್ಚು ನಷ್ಟ. ಎಸ್ಬಿಐ 2.39% ಕುಸಿದಿದೆ. ನಿಫ್ಟಿ 50 ಇಂದು 24,583.800.05% ಆಗಿದೆ. 0.05% ಏರಿಕೆಯಾಗಿದೆ. ಎನ್ಎಸ್ಇಯ ಅಗ್ರ 50 ಕಂಪನಿಗಳನ್ನು ಟ್ರ್ಯಾಕ್ ಮಾಡುತ್ತದೆ. ಗೌತಮ್ ಅದಾನಿಗೆ ಯುಎಸ್ ಸೆಕ್ಯುರಿಟೀಸ್ ವಂಚನೆ ಆರೋಪಗಳಿಂದ ಮುಕ್ತಿ. ಗೌತಮ್ ಅದಾನಿ ಅವರು ಯುಎಸ್ ಸೆಕ್ಯುರಿಟೀಸ್ ವಂಚನೆ ಆರೋಪಗಳಿಂದ ಮುಕ್ತಿ ಪಡೆದಿದ್ದು, ಪ್ರಮುಖ ಪ್ರಕರಣವೊಂದು ಕೊನೆಗೊಂಡಿದೆ. ಈ ಬೆಳವಣಿಗೆಯು ಅದಾನಿ ಸಮೂಹಕ್ಕೆ ದೊಡ್ಡ ಪರಿಹಾರ ನೀಡಿದೆ. ಹಾರ್ಮುಜ್ ಒಪ್ಪಂದದ ಭರವಸೆ ಕ್ಷೀಣಿಸುತ್ತಿದ್ದಂತೆ ಕಚ್ಚಾ ತೈಲ ಬೆಲೆ ಏರಿಕೆ. ಕಚ್ಚಾ ತೈಲ ಬೆಲೆಯು ಪ್ರತಿ ಬ್ಯಾರೆಲ್ಗೆ $82 ಮತ್ತು 8 ಸೆಂಟ್ಗೆ ಕೊನೆಯದಾಗಿ ಮುಕ್ತಾಯಗೊಂಡಿದ್ದು, %4.15 ಗಮನಾರ್ಹ ಏರಿಕೆ ದಾಖಲಿಸಿದೆ. ಇರಾನ್ ಮತ್ತು ಯುಎಸ್ ನಡುವಿನ ಪರಿಹಾರದ ಬೇಡಿಕೆಗಳ ಮಾತುಕತೆಗಳು ಅಡಚಣೆ ಎದುರಿಸಿದ್ದರಿಂದ ಬೆಲೆಗಳು ಏರಿವೆ. ಹಿಂದಿನ ವಹಿವಾಟಿನಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿ 50 ಅಲ್ಪ ಏರಿಕೆಯೊಂದಿಗೆ ಮುಕ್ತಾಯ. ಸೆನ್ಸೆಕ್ಸ್ %0.06 ಏರಿಕೆಯಾಗಿ 78,542.44ಕ್ಕೆ ಕೊನೆಯದಾಗಿ ಮುಕ್ತಾಯಗೊಂಡರೆ, ನಿಫ್ಟಿ 50 %0.05 ಏರಿಕೆಯಾಗಿ 24,583.80ಕ್ಕೆ ಮುಕ್ತಾಯಗೊಂಡಿತು. ಈ ನಡುವೆ ನಿಫ್ಟಿ ಬ್ಯಾಂಕ್ %0.10 ಕುಸಿದು 57,686.95ಕ್ಕೆ ಮುಕ್ತಾಯಗೊಂಡಿತು. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರೀ ಏರಿಕೆ. ಚಿನ್ನದ ಬೆಲೆಯು ಪ್ರತಿ ಟ್ರಾಯ್ ಔನ್ಸ್ಗೆ $4,458 ಮತ್ತು 90 ಸೆಂಟ್ಗೆ ಕೊನೆಯದಾಗಿ ಮುಕ್ತಾಯಗೊಂಡು, %1.62 ಏರಿಕೆ ದಾಖಲಿಸಿದೆ. ಬೆಳ್ಳಿಯೂ ಕೂಡ %3.47 ಏರಿಕೆಯಾಗಿ ಪ್ರತಿ ಟ್ರಾಯ್ ಔನ್ಸ್ಗೆ $66 ಮತ್ತು 3 ಸೆಂಟ್ಗೆ ಮುಕ್ತಾಯಗೊಂಡಿತು. ಉದ್ಯೋಗಿ ಡೇಟಾ ಸೋರಿಕೆ ಆರೋಪ ತಳ್ಳಿಹಾಕಿದ ಟಿಸಿಎಸ್. ಗ್ರಾಹಕರ ಸಿಸ್ಟಂಗಳು ಸುರಕ್ಷಿತ. ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿಸಿಎಸ್ ಉದ್ಯೋಗಿಗಳ ಡೇಟಾ ಸೋರಿಕೆಯಾಗಿದೆ ಎಂಬ ಆರೋಪವನ್ನು ಗುರುತಿಸಿದೆ. ಆದರೆ ಗ್ರಾಹಕರ ಸಿಸ್ಟಂಗಳು ಸುರಕ್ಷಿತವಾಗಿವೆ ಎಂದು ಸ್ಪಷ್ಟಪಡಿಸಿದೆ. ಈ ಮಾಹಿತಿ 4 ವರ್ಷಗಳಿಗಿಂತ ಹಳೆಯದು ಎಂದು ಕಂಪನಿ ತಿಳಿಸಿದೆ. ಚಿಪ್ಗಳು ಹೂಡಿಕೆಗೆ ಯೋಗ್ಯವಾಗಿರುವುದರಿಂದ ಎನ್ವಿಡಿಯಾದಿಂದ $500 ಬಿಲಿಯನ್ ಹಣಕಾಸು ನೆರವು. ಎನ್ವಿಡಿಯಾ ಸಿಇಒ ಜೆನ್ಸನ್ ಹುವಾಂಗ್ ಕಂಪನಿಯು $500 ಬಿಲಿಯನ್ ಹಣಕಾಸು ನೆರವು ಪಡೆದುಕೊಂಡಿದೆ ಎಂದು ಘೋಷಿಸಿದ್ದಾರೆ. ಎನ್ವಿಡಿಯಾ ಹಾರ್ಡ್ವೇರ್ ವ್ಯಾಪಕವಾಗಿ ಬಳಕೆಯಾಗುತ್ತಿದ್ದು, ಎ ಕೆಲಸಗಳಿಗೆ ಹೆಚ್ಚು ಹೊಂದಿಕೊಳ್ಳುತ್ತದೆ ಎಂದು ಹುವಾಂಗ್ ವಾದಿಸಿದ್ದಾರೆ. ತೆರಿಗೆ ಜಾಲವನ್ನು ಬಿಗಿಗೊಳಿಸಿದ ಭಾರತ ಸರ್ಕಾರ. 5 ವರ್ಷಗಳಲ್ಲಿ ಸಂಗ್ರಹ ಹೆಚ್ಚಳ. ಕೇಂದ್ರ ಸರ್ಕಾರವು ಪ್ಯಾನ್ ಆಧಾರ್ ಲಿಂಕ್ ಮತ್ತು ಇಎಸ್ ಮೂಲಕ ತೆರಿಗೆ ಅನುಸರಣೆಯನ್ನು ಬಿಗಿಗೊಳಿಸಿದ್ದು, ತೆರಿಗೆ ಜಾಲವನ್ನು ವಿಸ್ತರಿಸಿದೆ. 5 ವರ್ಷಗಳ ಅವಧಿಯಲ್ಲಿ ತೆರಿಗೆ ಸಂಗ್ರಹವು ₹14.12 ಲಕ್ಷ ಕೋಟಿಯಿಂದ ₹23.40 ಲಕ್ಷ ಕೋಟಿಗೆ ಏರಿಕೆಯಾಗಿದೆ. ಜುಲೈನಲ್ಲಿ ಭಾರತದ ಇ-ವೇ ಬಿಲ್ ಉತ್ಪಾದನೆ ಸುಮಾರು %6 ಏರಿಕೆ. ಜುಲೈನಲ್ಲಿ ಇ-ವೇ ಬಿಲ್ ಉತ್ಪಾದನೆಯು ವರ್ಷದಿಂದ ವರ್ಷಕ್ಕೆ ಸುಮಾರು %6 ಏರಿಕೆಯಾಗಿ $13.98 ಕೋಟಿಗೆ ತಲುಪಿದ್ದು, ಸ್ಥಿರವಾದ ಸರಕು ಸಾಗಣೆಯನ್ನು ಸೂಚಿಸುತ್ತದೆ. ಈ ಬೆಳವಣಿಗೆಯು ದೇಶೀಯ ವ್ಯಾಪಾರ ಮತ್ತು ಆರ್ಥಿಕ ಚಟುವಟಿಕೆಯನ್ನು ಪ್ರತಿಬಿಂಬಿಸುತ್ತದೆ. ಯೂನಿವರ್ಸಲ್ ಬ್ಯಾಂಕಿಂಗ್ ಪರವಾನಗಿಗೆ ಅರ್ಜಿ ಸಲ್ಲಿಸಲು ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಯೋಜನೆ. ಈಕ್ವಿಟಾಸ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ 1 ವರ್ಷದೊಳಗೆ ಯೂನಿವರ್ಸಲ್ ಬ್ಯಾಂಕಿಂಗ್ ಪರವಾನಗಿಗೆ ಅರ್ಜಿ ಸಲ್ಲಿಸುವ ಗುರಿ ಹೊಂದಿದೆ. ಮುಂಬರುವ ಹಣಕಾಸು ವರ್ಷಗಳಲ್ಲಿ ಬ್ಯಾಂಕ್ ತನ್ನ ಮುಂಗಡಗಳನ್ನು ಸುಮಾರು 3 ಪಟ್ಟು ಹೆಚ್ಚಿಸಿ ₹1 ಮತ್ತು 20 ಟ್ರಿಲಿಯನ್ಗೆ ಕೊಂಡೊಯ್ಯಲು ಯೋಜಿಸಿದೆ. ಏಪ್ರಿಲ್-ಜೂನ್ನಲ್ಲಿ ಭಾರತದ ನಗರ ನಿರುದ್ಯೋಗ ದರ %6.7 ಸ್ಥಿರ. ಏಪ್ರಿಲ್-ಜೂನ್ ತ್ರೈಮಾಸಿಕದಲ್ಲಿ ಭಾರತದ ನಗರ ನಿರುದ್ಯೋಗ ದರವು %6.7 ಸ್ಥಿರವಾಗಿದೆ. ಉದ್ಯೋಗಾವಕಾಶಗಳು ಕೃಷಿ ವಲಯವನ್ನು ಮೀರಿ ಸ್ಥಳಾಂತರಗೊಂಡಿದ್ದರಿಂದ ಉದ್ಯೋಗ ಮಾರುಕಟ್ಟೆಯು ಸ್ಥಿರತೆಯನ್ನು ತೋರಿಸಿದೆ. ಎಫ್ಡಿ ಬಡ್ಡಿದರಗಳು ₹3 ಕೋಟಿಗಿಂತ ಕಡಿಮೆ. ಕೋಟಕ್ ಮಹಿಂದ್ರಾ ಬ್ಯಾಂಕ್ 7.30%, ಬ್ಯಾಂಕ್ ಆಫ್ ಬರೋಡಾ 7.15%, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ 7.10%, ಎಚ್ಡಿಎಫ್ಸಿ ಬ್ಯಾಂಕ್ 6.60%. ಚಿನ್ನ $4,458 ಮತ್ತು 90 ಸೆಂಟ್ 1.62% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $1,36,602 ಪ್ರತಿ 10 ಗ್ರಾಂಗೆ. ಚಿನ್ನದ ಬೆಲೆ 1.62% ಏರಿಕೆಯಾಗಿದೆ.
ಹಿಂದಿನ ಮುಕ್ತಾಯ $4,387 ಮತ್ತು 80 ಸೆಂಟ್ರಿಂದ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ $66 ಮತ್ತು 3 ಸೆಂಟ್ 3.47% ಪ್ರತಿ ಟ್ರಾಯ್ ಔನ್ಸ್ಗೆ. ಅಂದಾಜು ಸಮ $2,023 ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 3.47% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $63 ಮತ್ತು 81 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರ ಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. WTI ಕಚ್ಚಾ ತೈಲ $82 ಮತ್ತು 8 ಸೆಂಟ್ 4.15% ಪ್ರತಿ ಬ್ಯಾರಲ್ಗೆ ವಹಿವಾಟು ನಡೆಸುತ್ತಿದೆ. ತೈಲ ಬೆಲೆ 4.15% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $78 ಮತ್ತು 81 ಸೆಂಟ್ರಿಂದ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. US $95 ಮತ್ತು 29 ಸೆಂಟ್ 0.10%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರೂಪಾಯಿ 0.10% ದುರ್ಬಲಗೊಂಡಿದೆ. ಹಿಂದಿನ ಮುಕ್ತಾಯ $95 ಮತ್ತು 20 ಪೈಸಾರಿಂದ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಐಟಿ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಎಲ್ಪಿಜಿ ಸಿಲಿಂಡರ್ ಬೆಲೆಗಳು ಪ್ರಮುಖ ನಗರಗಳು. ಚೆನ್ನೈ $957 ಮತ್ತು 50 ಪೈಸಾ $2,906. ಬೆಂಗಳೂರು $944 ಮತ್ತು 50 ಪೈಸಾ $2,821. ಹೈದರಾಬಾದ್ $994 $2,985. ಆಂಧ್ರಪ್ರದೇಶ $966 ಮತ್ತು 50 ಪೈಸಾ $2,921 ಮತ್ತು 50 ಪೈಸಾ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.